ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಮಧ್ಯಾಹ್ನದ ಬ್ಲಾಗನ್ನು ನಾನು ಶುರು ಮಾಡೀನಿ. ಚಪಾತಿ ಮಾಡಕತ್ತಿದ್ದೆ. ಇನ್ನೇನು ಯುಗಾದಿ ಬಂತಲ್ರಿ, ಸ್ವಲ್ಪ ಬೆಳಗ್ಗೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ನಮ್ಮ ಹೆಣ್ಮಕ್ಳಿಗೆ ಹಬ್ಬ ಬಂದ್ರೆ ಗೊತ್ತಲ್ರಿ, ಹಬ್ಬದಕ್ಕಿಂತ ಮೊದಲು ಒಂಥರ ಕೆಲಸ ಇದ್ದರೆ ಹಬ್ಬ ಆದಮೇಲೆ ಒಂಥರ ಕೆಲಸನೇ ಇರ್ತೈತಿ. ಸೊ ಹೀಗಾಗಿ ನಾನು ಎಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಡೀಪ್ ಕ್ಲೀನಿಂಗ್ ಅಂತಂದು ಏನು ಹೇಳಿ ನಾನು ಯುಗಾದಿ ಹಬ್ಬಕ್ಕೇನು ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಸೊ ಮುಂದೆ ಎಷ್ಟೆಷ್ಟು ಆಗುತ್ತೋ ಅಷ್ಟೇ ಮಾಡ್ಕೊತೀನಿ. ಇನ್ನು ದೇವ್ರ ಮನೆ ಅಂತೂ ಪೂರ್ತಿ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡಿರ್ತೀನಿ. ಇನ್ನು ಬೆಡ್ ಸ್ಪ್ರೆಡು ಅವೆಲ್ಲ ತೆಗೆಯೋದು, ಕರ್ಟನ್ಸ್ ಅವೇನು ತೆಗಿಯೋಕ್ಕೆ ಹೋಗಂಗಿಲ್ಲ ನಾನು. ಬೆಡ್ಶೀಟ್ಗಳು ಅವೆಲ್ಲ ತೆಗೆಯೋದು, ಒಂದಿನ ಮಷಿನ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಧೂಳು ಅದೆಲ್ಲ ತಗೊಂಡ್ಬಿಟ್ಟು ಕ್ಲೀನಿಂಗ್ ಇಷ್ಟ ಮುಂದೆ ಮಾಡ್ಕೊತೀನಿ. ಸೊ ಅದನ್ನೆಲ್ಲ ಮಾಡಿಕೊಂಡು ಮತ್ತು ಮಧ್ಯಾಹ್ನ ನಾನು ಚಪಾತಿ ಮಾಡಕತ್ತಿದ್ದೆ ನೋಡ್ರಿ ಊಟಕ್ಕೆ ಅಂತಂದು ಹೇಳಿ. ಸ್ವಲ್ಪ ವ್ಲಾಗ್ಸ್ ಶುರು ಮಾಡೋದು ಲೇಟನೇ ಆಯ್ತು. ಹಂಗೆ ಇನ್ನು ಪಟ್ಪಟ ಚಪಾತಿ ಮತ್ತು ಇನ್ನೊಂದು 2-3 ದಿನ ಎಗ್ಗು ಅದು ತಿನ್ನಂಗಿಲ್ಲಲ್ರಿ, ಹೀಗಾಗಿ ಚಪಾತಿ ಆಮ್ಲೆಟ್ ಮಾಡಿಕೊಟ್ರೆ ಆಯ್ತು ಅಂತಂದು ಹೇಳಿ ಮಾಡ್ಕೊಡಕತ್ತಿದ್ದೆ ಮಧ್ಯಾಹ್ನದ ಊಟಕ್ಕೆ. ಸೊ ಧೀರಜನು ಒಂದೊಂದು ಸತಿ ಮಾರ್ನಿಂಗ್ ಶಿಫ್ಟ್ ಇದ್ದರೆ ಬೆಳಿಗ್ಗೆ ಹೋಗ್ತಾನೆ, ಆಫ್ಟರ್ನೂನ್ ಶಿಫ್ಟ್ ಇದ್ದರೆ 3:30 ಹಿಂಗೆ ಹೋಗ್ತಾನೆ. ಸೊ ಹೀಗಾಗಿ ಎಲ್ಲರಿಗೆ ಚಪಾತಿ ಮತ್ತು ಆಮ್ಲೆಟು ಅನ್ನ ಸಾರು ಎಲ್ಲ ಮಾಡಿಕೊಟ್ರೆ ಆಯ್ತು ಅಂತಂದು ಹೇಳಿ ಮಾಡಾಕತ್ತಿದ್ದೆ ನೋಡಿರಿ. ಇನ್ನು ನಮ್ದು ಸಿದ್ದು ಆಲ್ಮೋಸ್ಟ್ ಎಲ್ಲ ಎಕ್ಸಾಮು ಮುಗಿದ್ವು. ಸೊ ಇನ್ನು ಅವನು ಫ್ರೀ ಆಗ್ತಾನೆ, ಹೀಗಾಗಿ ಒಂದು ಸ್ವಲ್ಪ ಡೈಲಿ ವ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೋಬೇಕಂತಂದು ಹೇಳಿ ಅಂದ್ಕೊಂಡೀನಿ. ನೋಡೋಣ ಹಬ್ಬದ ಎಲ್ಲ ವ್ಲಾಗ್ಸ್ ಹೆಂಗೆ ಬರ್ತಾವೆ ಏನು ಎತ್ತ ಎಲ್ಲ. ಅದ್ರ ಜೊತೆಗೇ ಇನ್ನು ಬೇಸಿಗೆಗೆಲ್ಲ ಒಂದು ಸ್ವಲ್ಪ ಕೆಲಸ ಮಾಡ್ಕೋಬೇಕಲ್ರಿ. ಖಾರದ ಪುಡಿ, ಮಸಾಲೆ ಪುಡಿ ಇದನ್ನೆಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು ಈ ವರ್ಷಕ್ಕೆ ಅಂದ್ಕೊಂಡೀನಿ. ಹಬ್ಬ ಆದಮೇಲೆ ನೋಡೋಣ ಹೆಂಗೆ ಆಗ್ತೈತಿ ಅಂತ ಎಲ್ಲ ನಿಮ್ಮ ಜೊತೆಗೆ ಅಂತ ಸ್ವಲ್ಪ ಶೇರ್ ಮಾಡ್ಕೊತಾ ಹೋಗ್ತೀನಿ ರೀ. ಸೊ ಜಸ್ಟ್ ಈಗ ಆಮ್ಲೆಟ್ ಹಾಕ್ಕೊಂಡು ಚಪಾತಿ ಎಲ್ಲ ಮಾಡ್ಕೊಡಕತ್ತಿದ್ದೆ ನೋಡ್ರಿ. ಆ್ಯಕ್ಚುಲಿ ನಿನ್ನೆಗೆ ಒಂದು ಸ್ವಲ್ಪ ಸಾರು ಇತ್ತು. ನಾನು ಬೇಳೆ ಕುದಿಸಿದ್ನಿ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಕುದಿಸಿಟ್ಕೊಂಡಿರ್ತೀನಲ್ಲ, ಯಾಕಂದರೆ ನಮಗೆ ತರಕಾರಿ ಸಾರು ಮಾಡಿಕೊಂಡ್ರೆ ಸಿದ್ದುಗೆ ಒಂದು ಸ್ವಲ್ಪ ಒರಣ್ಣು ಮಾಡಿಕೊಡ್ತೀನಿ. ಹೀಗಾಗಿ ಒಂದು ಸ್ವಲ್ಪ ಸಾರೂ ಇತ್ತು, ಬೇಳೆನೇ ಇತ್ತು. ಸೊ ಅದನ್ನೆಲ್ಲ ಬೇಳೆ ಒಗ್ಗರಣೆ ಹಾಕ್ಕೊಂಡ್ರಾಯ್ತು ಅಂತಂದು ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಇಟ್ಕೊಂಡು ಒಂದು ಸ್ವಲ್ಪ ಅಷ್ಟೇ ಅನ್ನ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಇವಾಗ ಬಿಸಿಲಲ್ರಿ, ಹೀಗಾಗಿ ಹುಡುಗರು ಜಾಸ್ತಿ ಅಷ್ಟೊಂದು ಊಟ ಮಾಡೋಕ್ಕೂ ಇಷ್ಟಪಡೋಂಗಿಲ್ಲ. ಆಮೇಲೆ ಬರೀ ನೀರು ಅನ್ನಿಸ್ತದೆ ನೋಡ್ರಿ ದೇಹ. ಆಮೇಲೆ ಜ್ಯೂಸು ಅದು ಫ್ರೂಟ್ಸು ಅದು ಇದ್ದೇ ಇರ್ತಾವಲ್ಲ, ಹೀಗಾಗಿ ಊಟದ್ದು ಆಲ್ಮೋಸ್ಟ್ ಒಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಕಡಿಮೆನೇ ಇರ್ತೈತಿ. ಧೀರಜನು ಮಧ್ಯಾಹ್ನ ಮೇಲೆ ಹೋಗೋದಾದಂದ್ರೆ ಮಧ್ಯಾಹ್ನ ಮೇಲೆ ಶಿಫ್ಟ್ ಇತ್ತು ಅಂದರೆ ಅವನು ಒಂದು ಸ್ವಲ್ಪ ಲೇಟಾಗೇ ಹೇಳ್ತಾನೆ. ಸೊ ಹೀಗಾಗಿ ಬ್ರೇಕ್ಫಾಸ್ಟ್ ಅವನು ಒಂದು ಸತಿ ತಿಂತಾನೆ, ಇಲ್ಲಾಂದ್ರೆ ಲೇಟಾಗಿ ಹೋದ್ನ ಅಂದ್ರೆ ಒಂದು ಸತಿ ಊಟ ಮಾಡಿಬಿಡ್ತಾನೆ ಅವನು. ಸೊ ಮಲ್ಕೊಂಡಿರ್ತಾನಲ್ರಿ, ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋಂಗಿಲ್ಲ. ಸೊ ಹೀಗಾಗಿ ಅವ್ನಿಗೆ ಒಂದು ಸ್ವಲ್ಪ ಸಲಾಡು ಮತ್ತು ಚಪಾತಿ ಆಮ್ಲೆಟು ಮತ್ತು ಅನ್ನ ಸಾರು ಎಲ್ಲ ಪರ್ಫೆಕ್ಟಾಗಿ ಊಟ ಮಾಡಿ ಹೋಗೋ ಮುಂದೆ ಮತ್ತು 3:30 3:45 ಹಿಂಗೆ ಹೋಗ್ತಿರ್ತಾನಲ್ರಿ, ಫುಡ್ಸ್ ಏನಾರ ತಿಂದು ಹೋಗ್ತಿರ್ತಾನೆ. ಸೊ ಆ ರೀತಿ ತಿಂದು ಹೋಗ್ಬಿಟ್ನ ಅಂದರೆ ಮತ್ತೆ ರಾತ್ರಿ 11:30ಗೆ ಬರ್ತಾನೆ ಅವನು. ಸೊ ಈ ರೀತಿ ಶಿಫ್ಟ್ ಅವನು ಸ್ವಲ್ಪ ಚೇಂಜ್ ಇರ್ತಾವೆ ಕೆಲವೊಂದು ಸತಿ. ಸೊ ಹೀಗಾಗಿ ಅದ್ರ ಪ್ರಕಾರ ನಾನು ಎಲ್ಲ ಮಾಡ್ತಿರ್ತೀನಿ. ಈಗ ಬ್ರೇಕ್ಫಾಸ್ಟಿಗೆ ಅಂದರೆ ಜಾಸ್ತಿ ನಾನು ಏನು ಮಾಡೋಕ್ಕೆ ಹೋಗಂಗಿಲ್ಲ ರೀ. ಯೋಗ ಕ್ಲಾಸ್ ಬೇರೆ ಶುರು ಹಚ್ಕೊಂಡಿಲ್ಲ, ಬಂದ ತಕ್ಷಣ ಒಂದು ಸತಿ ಊಟ ಮಾಡಿಬಿಡ್ತೀನಿ. ಇನ್ನು ಉಪ್ಪಿಟ್ಟು ಅದು ಏನಾರ ಮಾಡಿದ್ರೆ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಇಟ್ಕೊಂಡಿರ್ತೀನಿ. ಮತ್ತು ಇಡ್ಲಿ ದೋಸೆ ಮಾಡಿದಂತೂ ಮಧ್ಯಾಹ್ನ ಮೇಲೆ ನಾನು ತಿಂದ್ಬಿಡ್ತೀನಿ ಒಂದು ಸತಿ ಯೋಗ ಕ್ಲಾಸಿಂದ ಬಂದು. ಸೊ ಇದು ನನ್ನ ಎಲ್ಲ ರೂಟೀನ್ ಇದ್ದೇ ಇರ್ತೈತಿ. ಸೊ ಆಲ್ಮೋಸ್ಟ್ ಎಲ್ಲ ಭಾಳ ಸತಿ ನಾನು ಶೇರ್ ಮಾಡ್ಕೊಂಡಿನಿ. ಇನ್ನು ಹೆಚ್ಚು ಕಮ್ಮಿ ನಂದು ಹಬ್ಬದ ಕ್ಲೀನಿಂಗೂ ಆಗೈತೆ ನೋಡಿರಿ. ಅಲ್ಲೆಲ್ಲ ಒಂದು ಸ್ವಲ್ಪ ಉಳಿದದ್ದು ಮತ್ತು ನಾಳೆ ಮಾಡ್ಕೊಡ್ತು ಅಂತಂದು ಹೇಳಿ ಬಿಟ್ಟೀನಿ. ಇನ್ನು ಬಾಲ್ಕನಿ ಒಂದಿಷ್ಟು ಕ್ಲೀನ್ ಮಾಡ್ಕೊಳ್ಳೋದು ಅದು ಅಷ್ಟೇ ಐತೆ ನೋಡಿರಿ. ಇನ್ನು ನಮ್ಮ ಸಿದ್ದನು ಒಂದು ಸ್ವಲ್ಪ ಟಿ ವಿ ನೋಡ್ಕೊತ ಕೂತ್ಕೊಂಡಿದ್ದೆ. ಎಕ್ಸಾಮ್ ಮುಗ್ದಾವಲ್ಲ, ನಾನು ಇಲ್ಲೇ ಚಪಾತಿ ಮಾಡ್ಕೊಡಕತ್ತಿದ್ದೆ, ಏನು ಊಟ ಮಾಡಪ್ಪ ಅಂತಂದು ಹೇಳಿ ಅವನಿಗೂ ಕೇಳೋಕ್ಕಾಗಿದೆ. ಇನ್ನೂ ಧೀರಜ್ಗೂ ಎಬ್ಬಿಸಿ ನಮ್ಮ ಮನೆಯವರು ಬರ್ತೀನಿ ಅಂದರು. ಒಂದು ಸತಿ ಚಪಾತಿ ಮಾಡಿಬಿಟ್ಟೆ ಅಂತಂದ್ರೆ 4 ಜನರಿಗೂ ಚಪಾತಿ ಆಗ್ಬಿಡ್ತೈತಿ. ಹೀಗಾಗಿ ಚಪಾತಿ ಮಾಡಕತ್ತಿದ್ದೆ ನೋಡಿರಿ. ಆಮ್ಲೆಟ್ ಮಾಡೋದಿತ್ತಂದ್ರೆ ನಾನು ಚಪಾತಿಗೆ ಜಾಸ್ತಿ ಎಣ್ಣೆ ಹಚ್ಚಕ್ಕೆ ಹೋಗಂಗಿಲ್ಲ, ಒಂದು ಸ್ವಲ್ಪ ಪುಲ್ಕ ಥರನ ಮಾಡಿಬಿಡ್ತೀನಿ. ಯಾಕಂದ್ರೆ ಅದು ಆಮ್ಲೆಟ್ನು ಆಯಿಲಿ ಇರುತ್ತೆ ಮತ್ತು ಹೆವಿ ಆಕತ್ತೆ ಅಂತಂದು ಹೇಳಿ ನಾನು ಜಾಸ್ತಿ ಎಣ್ಣೆ ಹಚ್ಚಕ್ಕೆ ಹೋಗಂಗಿಲ್ಲ. ಈ ಸಾದಾ ಪಲ್ಯಗಳಿತ್ತಂದ್ರೆ ಒಂದೊಂದು ಸತಿ ಎಣ್ಣೆ ಜಾಸ್ತಿ ಸ್ವಲ್ಪ ಹಚ್ತೀನಿ, ಇಲ್ಲಾಂದರೆ ಪುಲ್ಕ ಥರ ನಾನು ಮಾಡಿಬಿಡ್ತೀನಿ. ಆದರೆ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ನಾನು ಬೇಯಿಸೋಕೆ ಹೋಗಂಗಿಲ್ಲ ರೀ ಚಪಾತಿನ, ತವಾದ ಮೇಲೇ ಬೇಯಿಸ್ತೀನಿ. ಯಾಕಂದರೆ ಒಬ್ಬರಿಗೆ ಪುಲ್ಕ ಅಂದ ತಕ್ಷಣ ಒಂದು ಸ್ವಲ್ಪ ಹಿಂಗೆ ಬೇಯಿಸ್ಕೊಂಡ್ರೆ ಅದನ್ನ ಡೈರೆಕ್ಟಾಗಿ ನಾವು ರೊಟ್ಟಿ ಎಲ್ಲ ಕೆಂಡದ ಮೇಲೆ ಹೆಂಗೆ ಬೇಯಿಸ್ಕೊತೀವಲ್ಲ ಒಲೆ ಮೇಲೆ, ಆ ಥರ ಗ್ಯಾಸಿನ ಮೇಲೆ ಬೇಯಿಸ್ತಾರೆ. ಸೊ ಆ ರೀತಿ ಮಾಡ್ತಿರ್ತಾರೆ. ಸೊ ನಾನು ಅದನ್ನೇನು ಮಾಡೋಕ್ಕೆ ಹೋಗಂಗಿಲ್ಲ. ಅದಾದಮೇಲೆ ಮಧ್ಯಾಹ್ನದೆಲ್ಲ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ದು ದೊಡ್ಡದಿತ್ತಲ್ರಿ ಹಣ್ಣು, ಒಂದು ಸ್ವಲ್ಪ ಹೆಚ್ಚು ಕೊಟ್ಟಿದ್ದೆ, ಇನ್ನೂ ಒಂದು ಸ್ವಲ್ಪ ಇತ್ತು. ಸೊ ಇವತ್ತು ಡಿಫ್ರೆಂಟಾಗಿ ಏನಾದರೂ ಜ್ಯೂಸ್ ಮಾಡಿಕೊಟ್ರಾಯ್ತು ಹುಡುಗರಿಗೆ ಅಂತಂದು ಹೇಳಿ ಬರೀ ಹಣ್ಣು ಕಟ್ ಮಾಡೋದು ತಿನ್ನೋದು ಇದಾಗಿತ್ತು. ಸೊ ಮೊನ್ನೆ ಅದು ಕರ್ಬೂಜ ಅಂತೀವಲ್ರಿ, ಅದನ್ನು ತೊಗೊಂಬಂದಿದ್ವಿ. ಅದನ್ನು
ಬೆಲ್ಲ ಮತ್ತು ಸಕ್ಕರೆ ಹಾಕಿ ಕಲಿಸಿಟ್ಟು ಮಿಕ್ಸಿ ಮಾಡಿ ಅದನ್ನು ಫ್ರಿಜ್ನಾಗಿಟ್ಟು ತಿಂತಾನೆ. ನಮ್ಮ ಧೀರಜ್ಗೆ ಅಂದರೆ ಭಾಳ ಇಷ್ಟ. ಸೊ ಕಲ್ಲಂಗಡಿ ಹಣ್ಣು ಹೆಂಗದ ಸಣ್ಣಗೆ ಕಟ್ ಮಾಡಿ ಹೆಚ್ಚಾಗಿ ನಾನು ಉಪ್ಪು ಹಾಕಿ ಕೊಟ್ಬಿಡ್ತೀನಿ. ಸೊ ಅದು ತಿಂದು ಬೇಜಾರಾಗಿತ್ತಲ್ರಿ, ಹೀಗಾಗಿ ಸ್ವಲ್ಪ ಇವತ್ತು ಜ್ಯೂಸ್ ಮಾಡಿಕೊಡ್ರಾತು ಅಂತಂದು ಹೇಳಿ. ಆ್ಯಕ್ಚುಲಿ ನಮ್ಮ ಸಿದ್ದು ಈ ಕಲ್ಲಂಗಡಿ ಹಣ್ಣು ಅಂದ್ರೆ ಅಷ್ಟೊಂದು ಇಷ್ಟಪಡಂಗಿಲ್ಲ ರೀ ಅವನು. ಹೀಗಾಗಿ ಇವತ್ತು ಜ್ಯೂಸ್ ಮಾಡಿದಾರೆ ಕುಡಿತಾನ ಅಂತಂತ ಹೇಳಿ ಸಣ್ಣಗೆ ಅದು ಇನ್ನೇನು ಅರ್ಧ ಹಣ್ಣು ಇತ್ತಲ್ಲ ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಜ್ಯೂಸ್ ಮಾಡಿದ್ರಾತು ಅಂತಂದು ಹೇಳಿ ರೆಡಿ ಮಾಡೋಕ್ಕಾಗಿದೆ. ಎಲ್ಲರದು ಊಟ ಅಂತೂ ಆಗಿತ್ತು, ನಂದು ಊಟ ಆಗಿತ್ತು. ಇನ್ನು ಧೀರಜ್ ಹೋಗೋ ಟೈಮಿಗೆ ಒಂದು ಸ್ವಲ್ಪ ಮಾಡಿಕೊಟ್ರೆ ಇದಾಗ್ತೈತಿ ಅಂತಂದು ಹೇಳಿ ಮಾಡೋಕ್ಕಾಗಿದೆ. ಇನ್ನು ಸಿದ್ದು ಎಕ್ಸಾಮ್ ಮುಗ್ದವಲ್ರಿ, ಅವನು ಅವ್ರ ಫ್ರೆಂಡ್ ಜೊತೆಗೆ ಹೊರಗೆ ಹೋಗ್ಬೇಕು ಅಂತ ಅನ್ನೋಕ್ಕಾಗಿದ್ದ. ಸೊ ಅವನು ಒಂದು ಸ್ವಲ್ಪ ಕುಡಿದು ಹೋಗಲಿ ಅಂತಂದು ಹೇಳಿ ನನಗೂ ನಮ್ಮ ಮನೆಯವರಿಗೆ 4 ಜನರಿಗೆ ಮಾಡೋಕ್ಕಾಗಿದೆ ನೋಡಿರಿ. ಫಸ್ಟು ಸಣ್ಣಗೆ ನಾನು ಕಲ್ಲಂಗಡಿ ಹಣ್ಣು ಹೆಚ್ಕೊಂಡಿದ್ದೀನಿ. ಬೀಜ ಇತ್ತಂದರೆ ಬೀಜ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿಕೊಂಡು ಆಲ್ರೆಡಿ ಒಂದು ಸ್ವಲ್ಪ ಇಟ್ಟಿದ್ದೆ ನಾನು, ಅಂದರೆ ದಪ್ಪ ಕಟ್ ಮಾಡಿ ಇಟ್ಟಿದ್ದೆ, ಸಿಪ್ಪಿ ಎಲ್ಲ ತೆಗೆದು. ಸೊ ನಮ್ಮ ಮನೆಯವರು ಒಂದು ಸತಿ ಮಧ್ಯಾಹ್ನ ಬಂದಿದ್ದೆ, ಪಟ್ನ ಅವರಿಗೆ ಸಣ್ಣಗೆ ಕಟ್ ಮಾಡಿ ಉಪ್ಪು ಹಾಕಿ ಕೊಡ್ತೀನಿ. ಆ ರೀತಿ ಆಗಲೇ ಒಂದು ಸ್ವಲ್ಪ ಮಾಡಿ ಇಟ್ಟಿದ್ದೆ ನಾನು. ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಅಂತಂದು ಹೇಳಿ ಮತ್ತು ನಾನು ಸಣ್ಣಗೆ ಮತ್ತೊಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು ತೊಗೊಂಡು ನಾನು ಈ ಜ್ಯೂಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಣ್ಣು ಸಣ್ಣಕನ ಹೆಚ್ಕೋಬೇಕು ರೀ. ದೊಡ್ಡದಿದ್ರೆ ಅಷ್ಟೊಂದು ಇದಾಗಂಗಿಲ್ಲ. ಹೀಗಾಗಿ ಮತ್ತೊಂದು ಸ್ವಲ್ಪ ಹಣ್ಣು ತೊಗೊಂಡು ಮತ್ತು ಅವನೇನು ದೊಡ್ಡ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅವನು ಎಲ್ಲ ಒಂದು ಸ್ವಲ್ಪ ಸಣ್ಣಕನ ಕಟ್ ಮಾಡಿಕೊಂಡ್ರೆ ಅಂತ ಹೇಳಿ ಕಟ್ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಯಾಕಂದ್ರೆ ಹಣ್ಣು ಭಾಳ ದೊಡ್ಡದಿತ್ತು. ಸೊ ಜ್ಯೂಸಿಗೆ ಅಂದರೂ ಅಷ್ಟೊಂದೇನು ಹೋಗಂಗಿಲ್ಲ. ಇನ್ನು ನಾವು 3 ಜನ ತಿನ್ನೋರು. ಸೊ ಹೀಗಾಗಿ ಇಷ್ಟು ಕಟ್ ಮಾಡಿ ಇಟ್ಕೊಳಕತ್ತೀನಿ ನೋಡಿರಿ. ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಒಂದು ಸ್ವಲ್ಪ ಮೊದಲೇ ಇದ್ವಲ್ಲ ಅವೆಲ್ಲ ತಣ್ಣಗಾಗ್ಬಿಟ್ಟಿದ್ವು. ಫ್ರಿಜ್ನಾಗಿದ್ವಲ್ಲ ಮಸ್ತ್ ಅಂದ್ರೆ ಮಸ್ತ್ ತಣ್ಣಗಾಗಿತ್ತು. ಇನ್ನು ಅದ್ರ ಜೊತೆಗೆ ನಾನು ಹಂಗೆ ಒಂದು ಸ್ವಲ್ಪ ಸಬ್ಜಾನು ನೆನೆ ಹಾಕಿಟ್ಟಿದ್ದೆ ನೋಡಿರಿ. ಇವನು ಒಂದು 5-10 ನಿಮಿಷ ಹಿಡಿತೈತಿ ನೆನೆಯಾಕೆ. ಅಷ್ಟೊತ್ತಿಗೆ ನಮ್ಮ ಸಿದ್ದು ನಾನು ಹೊರಗೆ ಹೋಗ್ಬೇಕು ಮಮ್ಮಿ ರೆಡಿಯಾಗಿ ನಿಂತ್ಕೊಂಡಿದ್ದವ. ನಾನು ಹೋಗ್ತೀನಿ, ನಾನು ಬಿಟ್ಟು ಬರ್ರಿ, ಮತ್ತು ಆಮೇಲೆ ನೀವು ಇಷ್ಟೊತ್ತಿಗೆ ಕರ್ಕೊಂಬರ್ರಿ ಅಂತೇಳಿ ಹೇಳಕತ್ತಿದ್ದೆ. ನಾನು ಅದು ಒಂದು 10-15 ನಿಮಿಷ ಇರಪ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೋಗುವಂತೆ ಅಂತಂದು ಹೇಳಿ ನಾನು ಜ್ಯೂಸಿಗೆ ರೆಡಿ ಮಾಡಾಕತ್ತೀನಿ. ಇನ್ನು ಜ್ಯೂಸ್ ಹೆಂಗೆ ಮಾಡ್ತೀನಿ ಅನ್ನೋದು ಶೇರ್ ಮಾಡ್ಕೋತೀನಿ ನೋಡಿರಿ. ಒಂದು 10-15 ನಿಮಿಷ ಸಬ್ಜಾ ನೆನೆ ಹಾಕಿರ್ತೀವಲ್ಲ ಅದರಿಂದ ನೆಕ್ಸ್ಟ್ ತೋರಿಸ್ತೀನಿ. ಜಸ್ಟ್ ಹೋದ ನೋಡಿರಿ ಹೊರಗಡೆ ಸಬ್ಜಾ ನೆನೆ ಇಟ್ಟಿದ್ದಲ್ಲ, ಒಂದು 5-10 ನಿಮಿಷ ಬೇಕಲ್ಲ ನೆನೆಯೋಕೆ. ಸೊ ಮಾಡ್ಬೇಕಂತ ಪ್ಲ್ಯಾನ್ ಇದ್ದಿದ್ದಿಲ್ಲ, ಸಡನ್ನಾಗೇನ ಮಾಡಕತ್ತೀನಿ. ಹೀಗಾಗಿ ನಾವು ಕಲ್ಲಂಗಡಿ ಹಣ್ಣು ಏನು ಮಾಡ್ತೀನಿ, ಸಣ್ಣ ಕಟ್ ಮಾಡಿ ಉಪ್ಪು ಹಾಕಿ ಕೊಟ್ಟು ಬಿಡ್ತೀನಿ. ಸೊ ಇರಲಿ ವ್ಲಾಗ್ನಾಗ ಶೇರ್ ಮಾಡ್ಕೊಂಡ್ರೆ ಅಂತಂದು ಹೇಳಿ ಇಷ್ಟು ಇವನ್ನ ಕಟ್ ಮಾಡ್ಕೊಂಡು ನೋಡಿರಿ ಸಣ್ಣ ಇಲ್ಲೇ ಉಳ್ಕಿವೆಲ್ಲ ಹಂಗೆ ಕಟ್ ಮಾಡಿಟ್ಟಿನಿ. ಒಂದು ಮತ್ತೆ ಉಪ್ಪು ಹಾಕಿ ತಿಂತಾರೆ, ಬೇಕಂದ್ರೆ ಒಂದು ಸ್ವಲ್ಪ ಜ್ಯೂಸ್ ಮಾಡಿಕೊಟ್ರಾತು ಅಂತಂದು ಹೇಳಿ ರೆಡಿ ಮಾಡಿ ಇಟ್ಕೊಂಡಿನಿ. ಹಂಗೆ ಶಾರ್ಟ್ ವಿಡಿಯೋನೂ ತಗೊಳಕತ್ತಿದ್ನೆಲ್ಲ, ಸಣ್ಣ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಅವನು ತಗೋತ ಹಂಗೆ ಶೂಟ್ ಮಾಡಕತ್ತೀನಿ ನೋಡಿರಿ. ಭಾಳ ದಿನ ಆಗಿತ್ತು ಇನ್ನು ಸಿದ್ದಿಮೆಲ್ಲ ಎಕ್ಸಾಮ್ ಮುಗಿದ್ವಲ್ಲ, ಹೀಗಾಗಿ ಒಂದು ಸ್ವಲ್ಪ ರೆಗ್ಯುಲರಾಗಿ ವ್ಲಾಗ್ಸ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿನಿ, ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ನೋಡೋಣ. ಸೊ ಇನ್ನು ಯುಗಾದಿ ಹಬ್ಬದ ಎಲ್ಲ ತಯಾರಿ ಶುರು ಮಾಡ್ಕೋಬೇಕಲ್ರಿ. ಸೊ ಆಲ್ಮೋಸ್ಟ್ ಕ್ಲೀನಿಂಗ್ ಅಂತೂ ಹೆಚ್ಚು ಕಮ್ಮಿ ಮಾಡೇ ಬಿಟ್ಟಿರ್ತೀನಿ ನಾನು ಹಬ್ಬಕ್ಕೆ ಅಂತಂದು ಹೇಳಿ ಕ್ಲೀನಿಂಗ್ ಇಟ್ಕೊಂಡಿರಂಗಿಲ್ಲ ಜಾಸ್ತಿ. ಸೊ ಅದನ್ನೂ ಎಲ್ಲ ಮುಂದೆ ಹಂಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಜಸ್ಟ್ ಇವತ್ತಿನ ಈವ್ನಿಂಗ್ ರೂಟೀನ್ ಒಳಗೆ ಈವ್ನಿಂಗ್ ವ್ಲಾಗ್ ಶೇರ್ ಮಾಡ್ಕೊಳಕತ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಜ್ಯೂಸಿಂದ ಶೇರ್ ಮಾಡ್ಕೊಂಡ್ರಾತು ಇವತ್ತು ಯಾವ ರೀತಿ ಮಾಡಕತ್ತೀನಿ ಅಂತಂದು ಹೇಳಿ ಮಾಡಕತ್ತೀನಿ ನೋಡ್ರಿ. ಇನ್ನು ಸೊ ನಮ್ಮ ಮನೆಯವರು ಬಿಟ್ಟು ಬರೋಕ್ಕೆ ಹೋಗ್ಯಾರ ಸಿದ್ದುವೆ. ಸೊ ಅವ್ರು ಬರೋ ತನಕ ಅಂದ್ರೆ ನಾನು ರೆಡಿ ಮಾಡಿದ್ರಾತು ಅಂತಂದು ಹೇಳಿ ಇದನ್ನು ಮಾಡಾಕತ್ತೀನಿ. ಇನ್ನು ಸಿದ್ದಿಗೆ ಒಂದು ಸ್ವಲ್ಪ ಫ್ರಿಜ್ನಾಗಿರ್ತೀನಿ. ಇನ್ನು ಧೀರಜನು ಬರ್ತಾನಲ್ಲ, ಬರೋ ಟೈಮು ಆಗೈತಿ, ಹೀಗಾಗಿ ರೆಡಿ ಮಾಡಾಕತ್ತೀನಿ ನೋಡ್ರಿ. ಇನ್ನು ಫ್ರಿಜ್ನಾಗಿಟ್ಟರೆ ಇನ್ನು ಕೋಲ್ಡ್ ಮಸ್ತ್ ಆಗತ್ತಲ್ಲ, ತಣ್ಣಂದು ಏನಾದರೂ ಕುಡಿಬೇಕು ಅನ್ನಿಸ್ತೈತಿ. ಸೊ ಹೀಗಾಗಿ ಬರ್ರಿ ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಡ್ತೀನಿ. ಈಗ ಸಬ್ಜಾ ಅಂತೀನಿ ನೀಟಿನಿ ಕಟ್ ಮಾಡೀನಿ. ಭಾಳ ಸತಿ ಭಾಳಷ್ಟು ವಿಡಿಯೋದಾಗ ನಾನು ನೋಡೀನಿ, ಮತ್ತು ಭಾಳಷ್ಟು ಜನ ಶೇರು ಮಾಡ್ಕೊಂಡ್ರೆ ಜಸ್ಟ್ ವ್ಲಾಗ್ನಾಗ ಅಂತಂದು ಹೇಳಿ ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ. ಇನ್ನು ನಮ್ಮ ಸಿದ್ದು ಅವಸರ ಮಾಡಾಕತ್ತಿದ್ನಲ್ರಿ, ಸಬ್ಜಾ ಅಷ್ಟೊಂದು ನೆಂದಿದ್ದಿಲ್ಲ ಅವನು. ನಾನು ಹೊರಗಡೆ ಹೋಗಿ ಬಂದ ಮೇಲೆ ಕುಡಿತೀನಿ ಮಮ್ಮಿ ಅಂತ ಹೇಳಿದ. ಸೊ ಹೀಗಾಗಿ ಅವ್ನು ಹೋದ್ಮೇಲೆ ನಾನು ಮಾಡಾಕತ್ತೀನಿ ನೋಡ್ರಿ. ಸಬ್ಜಾ ಏನು ನೆಂದಿದ್ವಲ್ಲ ಅದಕ್ಕೆ ಒಂದು 1/4 ಲೀಟ್ರಷ್ಟು ಹಾಲು ಹಾಕ್ಕೊಂಡಿದ್ದೆ ನಾನು. ಸಣ್ಣ ಕಟ್ ಮಾಡಿದ್ದು ಕಲ್ಲಂಗಡಿ ಹಣ್ಣು ಮತ್ತು ರೋಸ್ ಸಿರಪ್ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮಸ್ತಾಗಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ ಆಕತ್ತೆ ನೋಡಿರಿ. ಇಷ್ಟು ಸಿಂಪಲಾಗಿ. ಈಗಂತೂ ಭಾಳ ಇದ್ರೊಳಗೆ ಇನ್ಸ್ಟಾಗ್ರಾಮ್ನಾಗತ್ತು ಮತ್ತು ಭಾಳ ಯೂಟ್ಯೂಬ್ನಾಗತ್ತು ಶಾರ್ಟ್ ವಿಡಿಯೋದಾಗ ಭಾಳ ಎಲ್ಲ ಶೇರ್ ಮಾಡ್ಕೊಂಡಾರ. ಸೊ ನಾನು ಜಸ್ಟ್ ಇವತ್ತು ಈ ರೀತಿ ಮಾಡೋಣ ಅಂತಂದು ಹೇಳಿ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಒಂದೇ ಥರ ಹಣ್ಣು ತಿಂತಿಂದ್ರೆ ಬೇಸರ ಆಗಿರ್ತೈತಲ್ರಿ. ಸೊ ಈ ರೀತಿ ಮಾಡ್ಕೊಂಡ್ರೆ ಸಬ್ಜಾನು ದೇಹಕ್ಕೆ ತಂಪು ಕೊಡ್ತೈತಿ, ಮತ್ತು ಸ್ವಲ್ಪ ರೋಸ್ ಸಿರಪ್ ಅದೆಲ್ಲ ಹಾಕಿದ್ರೆ ಟೇಸ್ಟಿ ಅನ್ನಿಸ್ತೈತಿ ಹುಡುಗರಿಗೆ ಕುಡಿಯೋಕೆ. ಸೊ ಅದನ್ನು ಮಾಡಿ ಧೀರಜ್ಗೆ ಮತ್ತು ನಮ್ಮ ಮನೆಯವ್ರಿಗೆ ಕೊಟ್ಟು ಇನ್ನು ಸಿದ್ದುಗೂ ಆಮೇಲೆ ಮಾಡಿಕೊಟ್ರೆ ಆಯ್ತು ಅಂತಂದು ಹೇಳಿ ರೆಡಿ ಮಾಡಿ ಇಟ್ಟಿನಿ ನೋಡಿರಿ. ಫೈನಲಿ ಹೋಪ್ಸು ಇವತ್ತಿನ ವ್ಲಾಗು ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಮತ್ತು
ಹಂಗೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಸಿಗೋಣಂತ್ರಿ ನಾಳಿನ ವ್ಲಾಗ್ನಾಗ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್.